ಸರ್ ನನಗೆ ಬೆಡ್ ಪ್ರಿಪ್ರೇಷನ್ನು ಗೊಬ್ಬರ ಹಾಕೋದು ಒಂಚೂರು ಹೇಳ್ಬಿಡಿ ಸರ್ ಅವ್ರಿಗೆ. ಯಾಕಂದರೆ ಹಾಂ ಸರ್ ತೊಗೊಳ್ತೀನಿ ಸರ್. ಅಲ್ಲ ಏನಕ್ಕೆ ಬೆಡ್ 3 ಅಡಿಗೆ 3.5 ಅಡಿ. ಹಾಂ ದಯವಿಟ್ಟೆಲ್ಲ ಗಮನ ಇಟ್ಟು ಕೇಳ್ಕೊಳ್ಳಿ. ಬೆಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈ ಥರ 3.5 ಅಡಿ ಕಡ್ಡಿ ಮಾಡ್ಕೊಳ್ಳಿ. ಅರ್ಥವಾಯ್ತಾ? 3.5 ಅಡಿ ಕಡ್ಡಿನ ನೋಡಿ ಇಲ್ಲಿಗಿಟ್ಬಿಡಿ. ಸ್ವಲ್ಪ ಕಡಿಮೆನೇ ಆಯಿತು ಬೆಡ್ಡು. ಇಲ್ಲೊಂದು ಕಡ್ಡಿ, ಆ ಲಾಸ್ಟಲ್ಲೊಂದು ಕಡ್ಡಿ ಇಡಿ 20ಕ್ಕೆ ಇಟ್ಬಿಟ್ಟು ಊಟಗಳಿದ್ವಲ್ಲ ಕೊಡಿ. 100 ಅಡಿ ಕೊನೆಗೆ ಸರ್, 100 ಅಡಿ ಕೊನೆಗೆ ಇಲ್ಲೊಂದು ಕಡ್ಡಿ, ಅಲ್ಲೊಂದು ಕಡ್ಡಿ ಲಾಸ್ಟ್ ಎಂಡಿಂಗ್ ಅಲ್ಲಿ ಇಟ್ಬಿಟ್ಟು 3.5 ಅಡಿ ಇದ್ದಾವೆ, ಹೊರಗೆ ಹೋಗಬಾರ್ದು. ಅಲ್ಲ 3 ಅಡಿ ಬೇಡಿ ಇರ್ಲಿ, ಹೇಳ್ತೀನಿ. ಆಗ ಇಟ್ಕೊಳ್ಳಿ. ಹಾಗೆ ಕರೆಕ್ಟಾಗಿ ಅವಾಗ ಅಳತೆ ಮಾಡ್ಕೊಂಡು ಮೆಷರ್ಮೆಂಟ್ ನೀವು ಅಲ್ಲಿ ಬನ್ನಿ, ಅಲ್ಲಿ ಬರ್ತೀನಿ, ಇಲ್ಲಿ ಬನ್ನಿ. ಡ್ರಿಪ್ ಪೈಪ್ ಕೊಡಿ. ಹೆಂಗೆ ಡ್ರಿಪ್ ಪೈಪ್ ಒಂಚೂರು ಅಲ್ಲಿ ಡ್ರಿಪ್ ಪೈಪ್ ಎಸ್ಕೊಡಿ. ಈ ಕಡೆ ಕೈ ಕೊಡಿ. ಎಲ್ಲ ಕಾಲು ತೆಗಿರಿ. ಎಲ್ಲ ಕಾಲು ಬಿಡಿ. ಒಂದು ನಿಮಿಷ ಕೇಳಿ ಮಾಡಿ ಆ ಕಡೆ ಒಬ್ರು ಹೋಗಿ, ಆ ಕಡೆ ಡ್ರಿಪ್ ಪೈಪ್ ಇಟ್ಕೊಳ್ಳಿ. ಒಬ್ರು 20 ಸಾಲಿಗೆ ಒಂದು ಇಟ್ಕೊಂಡ್ರೆ ಅಲ್ಲೇ. ಇಲ್ಲ ಉದ್ದಕ್ಕೆ ಹಿಡ್ಕೊಳ್ಳಿ. ಬೆಡ್ ಮಾಡೋದ್ರೆ ಕೊಡ್ತಾ ಇದ್ದೀನಿ. ಲಾಸ್ಟಿಗೆ ಹೋಗಿ, ಲಾಸ್ಟಿಗೆ ಹೋಗಿ, ನೀವು ಹೋಗಿ ಸರ್. ಇದರಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆ ಥರ ಇದೆಯಾ? ಯಾವ ಥರ ಮಾಡಿ ತರಕಾರಿಗೆ ಹೆಂಗಿದ್ರು ನಡೀತದೆ. ಚಿಕ್ಕ ಗಿಡಗಳು ತಾನೆ, ಬಿಸಿಲು ಹೆಂಗಿದ್ರು ಬೀಳ್ತವೆ. ಆದರೆ ಯಾವಾಗಲೂ ಇಳಿಜಾರ್ಗೆ ಅಡ್ಲಾಗಿ ಮಾಡ್ಕೋಬೇಕು. ನೋಡಿ ಇದಾ ಆದಷ್ಟು ಟೈಟ್ ಆಗಿ ಕಟ್ಟಬೇಕು. ಇದು ಟೈಟ್ ಆಗಿ ಕಟ್ಟಿ ಗುದ್ದಿ ಅಲ್ಲದೆ ಗುದ್ದಿ ಇದ್ದರೆ ಏನೋ ಗುದ್ದಿ ಆಯ್ತಲ್ವಾ? ಈ ಕಡೆ ಇಟ್ಕೊಂಡು ಒಂದೇ ಗುದ್ದಿದೆ. ಒಂದೇ ಗುದ್ದಿದೆಯ ಈ ಕಡೆ ಒಂದ್ಸಲ ಬರಬೇಕು. ಈ ಕಡೆ ಇದು ಮಡಿ ಮಾಡ್ಕೋಬೇಕಾರೆ ಪ್ರಿಪ್ರೇಷನ್ ದಾರ ಕಟ್ಟದಲ್ಲೇ ಮಾಡಕ್ಕೋಬಾರ್ದು. ಯಾಕೆ ಕಟ್ಕೊಳ್ಳಿ. ಈ ಮೆಜರ್ಮೆಂಟ್ ಕಟ್ಟಿದ್ರೆ ಮಾಡಕ್ಕೋಬಾರ್ದು. ನಮ್ಮ ದಾರ ಕಟ್ಟಬೇಕು. ಸ್ವಲ್ಪ ದಾರ ಪಕ್ಕನೇ ಒಂದೇ ಗುದ್ದಿದೆಯ ಹುಲಿಕೆರೆಗೆ ಹೋಗೋ ರೋಡಲ್ಲಿ ಇನ್ನೂ ಆಗಿಲ್ಲ. ಈ ಕಡೆ ಎಲ್ಲ ಆಗಿದೆ. ಈಗ ಈ ಕೋರ್ಸ್ ಇದ್ದು ಬೆಡ್ ರೆಡಿ ಮಾಡ್ಕೊಳಕ್ಕೆ ಸಮತಟ್ಟಾಗಿದೆ. ಇದು ನೀರಿಗೆಲ್ಲ ಇದು ಪ್ರಿಪರೇಷನ್ಗೆ ಆ ಕಡೆ ಈ ಕಡೆ ಕಟ್ಕೊಂಡಿರೋ ಮೆಜರ್ಮೆಂಟ್. ಈ ಪ್ರೇಮ್ ಕುಮಾರ್ ಇಂಥವ್ರು ಕರೆಕ್ಟಾಗಿ ಒಬ್ರು ಯಾರು ತಿಳ್ಕೊಂಡ್ರೆ ಸಾಕು. ನೀವು ಮಾಡಿದ್ರೆ ನಿಮ್ಮ ಹತ್ರ ಕಟ್ಕೊಂಡು ಹೋಗ್ತಾರೆ. ಈ ಥರ ಬೆಡ್ ಮಾಡ್ಕೊಡಿ. ಬೆಡ್ ಮಾಡಿಕೊಂಡು ಇದನ್ನು ಇದ್ರ ಮೇಲೆ ಕೊಡುಗೆ ಗೊಬ್ಬರ ಸುದ್ದೀವಿ. ಆಮೇಲೆ ಬೆಡ್ ಮಾಡಬೇಕು. ಬೆಡ್ ಮಾಡಾದ್ಮೇಲೆ 1 ಚದರ ಮೀಟ್ರಿಗೆ ಅಂದರೆ 3.5 ಅಡಿಗೆ 4 kg ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು. 3.5 ಐತೆ. ಈ ಕಡೆ 3.5 ಅಡಿ 4 kg ನೀವು ಕೊಟ್ಟಿಗೆ ಗೊಬ್ಬರ ಸುರೀರಿ. ಅಷ್ಟೇ ಮಾಡ್ಕೊಂಡು ಸುರಿಬೇಡಿ. ಎಷ್ಟು ಮಂಕ್ರಿ ಬೇಕು ಅಂದ್ರೆ ಅಷ್ಟು ಮಂಕ್ರಿ ಸುರೀರಿ. 100 ಮಂಕ್ರಿ ಆಗುತ್ತಿದ್ದು ಇಲ್ಲ 12 ಮಂಕ್ರಿ ಸರಿಯಾಗಿ ಹಾಕಿದ್ದೀನಿ. 12 ಮಂಕ್ರಿ ಸುರಿದ್ಬಿಟ್ಟು ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿಬಿಟ್ಟು ಒಂದು ರಿಪೀಸ್ ಪಟ್ಟಿ ತಗೊಳ್ಳಿ. ರಿಪೀಸ್ ಪಟ್ಟಿ ತಗೊಂಡು ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಇಟ್ಕೊಳ್ಳಿ. ಲೆವೆಲ್ ಬರಬೇಕು. ಸಮತಟ್ಟಾಗಂಗೆ ಮಾಡಿಕೊಂಡು ಆಮೇಲೆ ಲೈನ್ ಹಿಡಿಬೇಕು. ಆಯಿತಾ? ಈಗ ಲೈನ್ ಹೇಳೋದಾದ್ಮೇಲೆ 20 ಲೈನ್ ಗೊತ್ತು ಮಾಡಿದ್ದೀರಿ. ಅಲ್ಲಿವರೆಗೆ ಮೆಂತ್ಯ ಬೀಜ ಬಿಡಿ. ಯಾವ್ದು ಬೇಡಿಕೆ ಇದೆ ಅದು 20 ಮೆಂತ್ಯಕ್ಕೆ ಡಿಮ್ಯಾಂಡ್ ಇದೆ. ಅದಕ್ಕೆ ಮೆಂತ್ಯ 20 ಬಿಡಿ. ಪಾಲಕ್ಕು ಡಿಮ್ಯಾಂಡ್ ಇದೆ, ಅದು 20 ಬಿಡಿ. ಕೊತ್ತಂಬರಿಗೂ ಡಿಮ್ಯಾಂಡ್ ಇದೆ, ಅದು 20 ಬಿಡಿ. 60 ಆಯ್ತಾ? ಇನ್ನು 16 ಲೈನು ಸಬ್ಬಾಸ್ಗೆ ಬಿಡಿ. 12 ಲೈನ್ ದಂಟು ಬಿಡಿ. 12 ಲೈನ್ ಕೀರೆ ಬಿಡಿ.
ಈಗ ಇಲ್ಲಿ 26 ಥರ ಸೊಪ್ಪಿದೆ. ನಿಮ್ಮ ಏರಿಯಾದಲ್ಲಿ ಯಾವುದು ಡಿಮ್ಯಾಂಡ್ ಇದೆ ಅದನ್ನು ಬಿಟ್ಕೊಳ್ಳಿ. ಈಗ ಮೆಂತ್ಯ ಬೀಜ ತಗೊಳ್ಳಿ. ಇದೇ ಉತ್ತರ ಅಲ್ವಾ ಸರ್? ಇದೇ ಉತ್ತರ ನೋಡಿ. ಇದು ಈಶಾನ್ಯ ಮೂಲೆ ಪೂಜೆ ಮಾಡಬೇಕಾಗಿತ್ತು. ಸೈಡಿಗೆ ಬನ್ನಿ ಮಾಸ್ಟರ್. ನೋಡಿ ಇಲ್ಲಿಂದ ದೇವ್ರ ಹೆಸರು ಹೇಳಿ, ಇಲ್ಲಿಂದ ಬಿಜೆಪಿ ರಂಗೋಲಿ ಬಿಟ್ಟಾಗಿದೆ. ಮೆಂತೆ ಮಾತ್ರ ಅಲ್ಲ ಮೆಂತ್ಯ ಬರೀ ಮೆಂತ್ಯ ಬಿಡೋದಾದ್ರೆ 150 ಗ್ರಾಮ್ ಬೇಕು. ಬಿಡಿ ಬಿಡಿ ಮೆಂತೆ ಬಿಡ್ರಿ. ಇನ್ನೊಂದು ಇಬ್ಬರು ತಗೊಂತೀರಾ ಆ ಕಡೆ? ಇಲ್ಲ ಅವ್ರು ಬಿಡ್ಲಿ ಸರ್ ಫಸ್ಟ್. ದಪ್ಪ ಆಗುತ್ತಾ ನೋಡಿ, ದಪ್ಪ ಆಗುತ್ತಾ ನೋಡಿ, ದಪ್ಪ ಆಯ್ತಂತ. ಇಲ್ಲ ಬಿಡಿ, ನಾನು ದಪ್ಪ ನಾನು ಹೇಳ್ತೀನಿ. ತೆಳುವಾಯ್ತು, ಇನ್ನೊಂಚೂರು ಬಿಡಿ. ಅಂದ್ರೆ ಮತ್ತೊಂದು ಅಡಿ ಜಾಗ ಇರುತ್ತಲ್ಲ ಸರ್. ನೋಡಿ ಇದು ಆಯ್ತು, ಮೆಂತ್ಯ ಆಯ್ತು. ಆಯ್ತಾ? ನಿಲ್ಲಿಸಿ. ಟೊಮೊಟೊ ಕಿತ್ಕೊಳ್ಳಿ, 10 ಟೊಮೊಟೊ. ಅಲ್ಲ ಬಿಡಿವ್ರಿ ಅಲ್ಲಿ ಮುಂದೆ ಹೇಳ್ತೀನಿ ನಾನು, ಆವಾಗ ನೀವು ಮಾಡಿ. ಈಗ ಯಾರು ಫ್ರೀ ಇದ್ದೀರಾ ಅವ್ರು ಬಿಡಿ. ಬಾಸ್ ಒಂದು ನಿಮಿಷ ಮಾಸ್ಟ್ರೆ, ಯಾರು ಬೇರೆಯವ್ರು ಚೇಂಜ್ ಮಾಡಬೇಡಿ. ಟೊಮೊಟೊ ಅಲ್ಲ ಬಿಡ್ಬೇಡಿ, ಅವ್ರು ಇನ್ನೊಬ್ರು ಮತ್ತೆ ಬಿಡ್ತಾರೆ. 2 ಅಡಿಗೆ ಒಂದು. ಇಡೀ ನೆಡಬೇಡಿ, ಇದು ಹಾಕಿ ನೀವು ಸಸಿ ಹಾಕಿ. ಆಯ್ತಾ? ಶಿವಣ್ಣ ಒಂದು ಬೆಡ್ ಒಂದು ಸಸಿಗಳು ಒಂದು ಬೆಡ್ ಒಂದು ಅಲ್ಲೇ ಕೊಡಿ ಶಿವಣ್ಣ, ಇಸ್ಕೊಳ್ಳಿ. ಎಲ್ಲ ನೋಡ್ಕೊಳ್ಳಿ, ಎಲ್ಲ ಇದೇ ತರ ಮಾಡೋದು. ನೆಕ್ಸ್ಟ್ ಇದಕ್ಕೆ ಅದು ಒಂದು ಬಿಟ್ಟು ಒಂದು ಆಗ್ತಾ ಹೋಗಿ 20 ಅಲ್ಲಿಗೆ ಹಾಕಿ. ಅದ್ರ ನೆಕ್ಸ್ಟ್ ಅಲ್ಲ 20ಕ್ಕೆ ಮಾತ್ರ. ಅಲ್ಲಿ 10 ಗಿಡ ತೆಗಿಬೇಕು. ಇನ್ನೊಂದು ಕೊಡಿ. ಈಗ ಕರೆಕ್ಟ್ ಮಧ್ಯಕ್ಕೆ ಸೆಂಟ್ರಿಗೆ ಬರಬೇಕು. ಸೆಂಟ್ರಿಗೆ ಬರಂಗ ಒಂದು ಗುಂಡಿ ತೆಗೀರಿ. ಹಿಂಗೂ ಸೆಂಟ್ರ್ ಇರಬೇಕು, ಹಿಂಗೂ ಸೆಂಟ್ರ್ ತೆಗಿರಿ, 3 ಅಡಿ ತೆಗಿರಿ. ಸಸಿ ಇಡಬೇಡಿ. ಗೊಬ್ಬರ ತಗೊಳ್ಳಿ, ಕೊಟ್ಟಿಗೆ ಇದೆ ಅಲ್ಲಿ ಗೊಬ್ಬರ ಅಲ್ಲಿದೆ. ಅದಕ್ಕೆ ಬಿಡಿ, ಮೆಂತ್ಯ ಹಾಕ್ಬಿಡಿ. ದಪ್ಪ ಬಿಡಿ ಬಿಡಿ ಮೆಂತ್ಯ ಮುಚ್ಕೊಳಂಗ್ ಬಿಡಿ. ಆಯ್ತಾ? ಈ ಮಣ್ಣು ಮ್ಯಾಕೆ ಗೊಬ್ಬರ ಹಾಕಿ. ಗುಂಡಿ ತೆಗ್ದಿರೋ ಮಣ್ಣು ಮ್ಯಾಕೆ ಹಾಕಿ. ಒಂದು ಇಡಿ ಹಾಕಿ ಸಸಿ ಹಾಕಿ. ಆಯ್ತಾ? ಈಗ ಸೊಸಿ ಇಡಿ. ಜೋಡ ಎತ್ತರ ಆಗುತ್ತೆ. ಹಂಗಲ್ಲ ಸೊಸಿ ಬೇರಿಗೆ ಸಿಕ್ಬೇಕು ಚೆನ್ನಾಗಿ. ಅಲ್ಲ ತೆಗೀರಿ, ಮಣ್ಣು ತೆಗೀರಿ, ಬಳಿಗೆ ಕೂರಿಸಿ ಅದ್ರ ಮೇಲೆ ಮುಚ್ಚಿ. ಒಳಗಾಯ್ತು. ತೆಗಿಬೇಡಿ, ಹಂಗೆ ತೆಗಿಬಾರ್ದು ಜಾಸ್ತಿ. ಇಲ್ಲೊಂದು ಇಲ್ಲಿ ತೆಗೀರಿ, ಇಲ್ಲಿ ನೀವು ತೆಗೀರಿ. ಅದು ಗೆಡ್ಡೆಕೋಸ, ನವಿಲ್ ಕೋಸ ಇರ್ಬೇಕು. ಅದು ಅದೇ ನವಿಲ್ ಕೋಸು, ಗೆಡ್ಡೆಕೋಸು ಎರಡು ಪರವಾಗಿಲ್ಲ. ಒಂದೇ ಒಂದು ಗಿಡ ಕೊಡಿ ಸರ್. ಒಂದೇ ಒಂದು ಗಿಡ. ಅಲ್ಲ ತಿಕ್ಕಿರೋದಿದ್ರೆ ನೋಡಿ, ಅದರಲ್ಲೇ ಕೊಡಿ. ಬಿದ್ದಿರೋದು ಇರುತ್ತಲ್ಲ, ನಾ ಬಿಡಿ ಕೊಟ್ರಿ ಇಲ್ಲೇ. ಆಯ್ತಾ? ಅಲ್ಲ ಇಲ್ಲಿ ಮಧ್ಯಕ್ಕೆ ಟೊಮೊಟೊ ನೇರಕ್ಕೆ ಅಲ್ಲಿ ಬಂದು ಹಾಕಿ ಸುಮ್ಮನೆ ಹಾಕಿ. ಇಡಿ ಗಿಡ ಇಟ್ಬಿಡಿ ಅಷ್ಟೇ. ಇಲ್ವೊಂದು ಸಸಿ ಹಾಕಿ. ಒಂದು 40 ಈ ಕಡೆಗೆ ಒಂದು ಹಾಕೊಂಡೋಗಿ ಒಬ್ರು. ಎಲ್ಲ ಲೈನ್ಗೂ ಪ್ರತಿ ಸಾಲಿಗೂ ಹಾಕ್ಲಾ ಸರ್? ಪ್ರತಿ ಸಾಲಿಗೂ ಹಾಕಿ. ಪ್ರತಿ ಸಾಲಿಗೂ ಆ ಕಡೆ ಅಲ್ಲಲ್ಲ, ಎಲ್ಲ ಸಾಲಿಗೂ ಒಂದು ಬಿಟ್ಟು ಒಂದು ಇಟ್ಕೊಂಡು ಹೋಗಿ ಆಮೇಲೆ ನೆಟ್ಬೋದು ಅಂತ. ಕೊನೆಯಲ್ಲಿ 40 80 ಪ್ರತಿ ಸಾಲಿಗೂ ಇಡ್ಬೇಕಾದು. ಈ ಸಾಲಿಗೂ 2 ಆ ಕಡೆ ಒಂದು, ಈ ಕಡೆ ಒಂದು. ಇದು ಹಿಂದೆ ಹಿಡಿಯೋಣ ತೆಗೆದು ಮೆಲ್ಲ ಚಿಕ್ಕ ಗಿಡ ಆ ಕಡೆ ಇಷ್ಟೇ ಉದ್ದ ಬರೋದು. ಇದು ಹಂಗೆ ಪಾಸ್ ಮಾಡಿ, ಗೇಡಿ ಹಂಗೆ ಪಾಸ್ ಮಾಡಿ. ಟೊಮೊಟೊ ದೊಡ್ಡ ಗಿಡ ಇಷ್ಟೇ ಹತ್ರ ಬರುತ್ತೆ. ಪಾಸ್ ಮಾಡಿ ಅವ್ರಿಗೆ. ಅದಕ್ಕೆ 2 ಅಡಿ ಅದೇ 1 ಅಡಿ ಇಡ್ತೀವಿ. 1 ತಿಂಗಳು ಕ್ಲಾಸ್ ಅದು. 24 ಸಾಲ ಕಡೆ ಕೇಳಿ. 1 ತಿಂಗಳು ಆದ್ಮೇಲೆ ಇಲ್ಲೊಂದು ಇಡಿ ಸರ್, ಹಿಂಗೆ ಒಂದೊಂದು ಅಡಿ ಮಧ್ಯಕ್ಕೆ ಒಂದು ಇಡ್ತಾ ಹೋಗಿ. ಸಪೋರ್ಟಿಂಗ್ ಇಲ್ಲಕ್ಕೆ ಊಟದ ವ್ಯವಸ್ಥೆ ಮಾಡ್ಕೊಳ್ಳಿ. ಇವ್ರು ರೆಡಿ ಇದೆ, ಶಿವಮೊಗ್ಗಪರ ಇವ್ರದ್ದು ರೆಡಿ ಇದೆ, ನೀವು ನಡ್ಕೊಬೇಕು. ಹಿಂಗೆ ಮಾಡಿದ್ರೆ ನಿಮ್ಮ ಮಧ್ಯಕ್ಕೆ ತಂತಿ ಕಟ್ಟರೆ ಅದಕ್ಕೆ ಹಾಕ್ಬೋದು. ಅಡಿ ನೆಟ್ಟಿ ತಂತಿ ಕಟ್ಟಿ. ಒಳ್ಳೆ ಮತ್ತೆ ಕಡ್ಡಿ ನೆಡೋ ಅವಶ್ಯಕತೆನೇ ಇಲ್ದಂಗೆ ಆಯ್ತು. ಕೊನೆಗೆ ಸರ್ ಮತ್ತೆ 5 ವರ್ಷ ಸರ್ ಇದು. ಇದು 5 ವರ್ಷ ಇರ್ತದೆ. ಬೇರೆ ಟೊಮೊಟೊ ಮತ್ತೆ ತೆಗಿತಾರೆ, ಮತ್ತೆ ಹಾಕ್ತಾರೆ. ಈಗ ಟೊಮೊಟೊ, ಮೆಂತ್ಯ, ಗೆಡ್ಡೆಕೋಸು 3 ಮಾಡ್ಕೊಂಬತ್ತೀರ ನೀವು. ಮುಂದಕ್ಕೆ ಹೋಗೋದಾ? ಯಾರು 3 ಜನ ಮಾಡ್ಕೊಬರ್ತೀರಿ, ಡಿಸೈಡ್ ಮಾಡಿ ಮಾಡ್ಕೊಂಬನ್ನಿ.
2 ಜನ ಆದ್ರೂ ಸಾಕು. ನಾನು ಹೇಳಿದ ಮೆಥಡ್ 4 ಜನ ಆದ್ರೆ ಬರೀ ಕೊಡೆ ಎರೆಹುಳ ಗೊಬ್ಬರ ಹಾಕ್ಬಿಟ್ಟು ಅದನ್ನ ಕಸಿ ಇಟ್ರೆ ಬರತನ ನಿಮ್ ಎರೆಹುಳ ಗೊಬ್ಬರ ಹಂಗೆ ಇರ್ತದೆ. ಟೊಮೆಟೊ ತಗೊಳಲ್ಲ. ನೀವು ಬರ್ರಿ ನೆಕ್ಸ್ಟಿಗೆ ಅವರಿಬ್ರು ಇರ್ತಾರೆ, ನೀವು ಪ್ರೇಮನ ಅಲ್ಲ ಅಣ್ಣ. ನಾವು ಮುಂದಕ್ಕೆ ಹೋಗ್ತೀವಿ. ನಮ್ಗೆ ಇದು ಮಣ್ಣು ಮುಚ್ಚಬೇಕಾದ ಮುಚ್ಚಬೇಕು, ಎಲ್ಲ ಬಿಟ್ಬಿಡಿ. ಕನ್ಫ್ಯೂಸ್ ಆಯ್ತದೆ, ಸಸಿ ನೆಡಕ್ ಆಗಲ್ಲ ನೀವು. ಮಧ್ಯದಲ್ಲಿ ಬರೋ ಸಸಿ ನೆಡಕ್ಕಾಗಲ್ಲ. ಸರ್ ತಾವು ಈ ಕಡೆ ಬಂದಿದ್ದೀವಿ ಸರ್. ಅಲ್ಲಿ ಕೇಳಿಸ್ಕೊಂಡಿದ್ದೀರಲ್ಲ, ಎತ್ತೆ ಬಿಡೋದೆಲ್ಲ ಕೇಳಿಸ್ಕೊಂಡಿದ್ದೀರಲ್ಲ, ಸೇಮ್ ಪಾಲಾಗ್ತದೆ. ಇಲ್ಲಿ ಅದು ಹಂಗೆ ಇಲ್ಲಿ ಬದನೆ ಸಸಿ ತಗೊಳ್ಳಿ ಟ್ರೈನಲ್ಲಿ ಹಂಗೆ. ಒಬ್ರು ಯಾರು 15 ಸಸಿ ತಗೊಳ್ಳಿ ಸರ್. ಚಲ್ತ ನೋಡ್ರಿ. ಒಂದು ಸಾಲಿ ಬಿಡಿ. ದಪ್ಪ ಆಯ್ತು ನೋಡಿ ಸರ್. ಬಿಡಿ ನಾನು ದಪ್ಪ ಆದ್ರೆ ಹೇಳ್ತೀನಿ. ಸರಿಯಾಗಿ ಬಿಡ್ತಾ ಇದ್ದೀರಿ ಬಿಡಿ. ಎಂಡವರೆಗೂ ಬರಬೇಕು, ಎಂಡವರೆಗೂ. ಹಾಂ ಬಿಡಿ, ಆ ಲೈನ್ಗೆ ಬಿಟ್ಕೊಂಡೋಗಿ ನೀವು. ಪಾಲಕ್ ನಾನು ಯಾರಿಗೂ ಹಿಂಗೆ ತಗೊಂಡೋಗಿ ಹೇಳ್ಕೊಟ್ಟಿಲ್ಲ, ನಿಮಗೆ ಫಸ್ಟ್ ಹೇಳ್ಕೊಡ್ತಾ ಇರೋದು. ಸರ್ ನಮ್ಮ ಪುಣ್ಯ ಹಂಗಾರೆ. ಸರ್ ಒಂದೊಂದು ಸಸಿ ಹಾಕಿ, ಒಂದು ಬಿಟ್ಟು ಟೊಮೆಟೊ ಹಾಕಿದ್ರಲ್ಲ ಹಂಗೆ ಹಾಕಿ. 2 ಅಡಿಗೆ ಒಂದಾ ಸರ್? 2 ಅಡಿಗೊಂದು. ಹಾಂ ಅಲ್ಲ ಅಣ್ಣ ಇಲ್ಲಿಗಲ್ಲ ಸರ್, ಇಲ್ಲಿಗೆ ಹಾಕ್ಬಿಡಿ ಇಡಿ ಗಿಡ ಇಡಿ. ಸೆಂಟ್ರಿಗೆ ಇಡಿ. ಒಂದು ಬಿಟ್ಟು ಒಂದು ಹಾಕಿ, ಒಂದೊಂದು ಇಟ್ಕೊಂಡು ಒಂದು ಬಿಟ್ಟು ಒಂದು ಹಾಕಿ. ಹಾಂ ಈ 20 ಅಡಿಗೆ ಮಾತ್ರ ಇದು 10 ಗಿಡ, 10 ಗಿಡ ಮಾತ್ರ. 10 ಗಿಡಕ್ಕೆ ಅಷ್ಟೇ, ಒಂದು ಬಿಟ್ಟು ಒಂದು 10 ಗಿಡಕ್ಕೆ ನಡಬೇಡಿ ಅಣ್ಣ ನಡಬೇಡಿ. ಕಾಂಪೋಸ್ಟ್ ಹಾಕ್ಬೇಕು. ಮಧ್ಯಕ್ಕೆ ಇಡ್ರಿ ಅಷ್ಟೇ. ಅಲ್ಲ ಒಂದು ನಿಮಿಷ ಮಧ್ಯಕ್ಕೆ ಗಿಡ ಇಡ್ರಿ, ಇಡಿ ಹಂಗೆ ಇಡ್ರಿ ಅಷ್ಟೇ. ಆಮೇಲೆ ಅವ್ರು ಹೇಳ್ತಾರಲ್ಲ, ಇನ್ನೊಬ್ರು ನಡ್ಕೊಂಬರ್ರಿ ಅಷ್ಟೇ. ಸರ್ ಸಸಿ ಎಷ್ಟು ದಿನ ಸಸಿ ಸರ್? ಅರ್ಥವಾಗ್ತಾ ಇದೆಯಾ ಕೇಳಿ ಎಲ್ಲರಿಗೂ. ಯಾರೇ ಅನುಮಾನ ಪ್ರಶ್ನೆ ಕೇಳಿ. ಇದು ಬದನೆ ಸರ್ ಸಸಿಲಿ ಎಷ್ಟು ದಿನದ ಸಸಿ? 20 ದಿವಸದ್ದು. ಸರ್ ಮಿನಿಮಮ್ 1 ತಿಂಗಳು ನಮ್ಮೂರಿಂದ ಅಲ್ಲಿಂದ ಇಲ್ಲಿ ಹೈಬ್ರಿಡ್ ಅಲ್ಲ, ನಾನು ಹಾಕೋದೆಲ್ಲ ಹೈಬ್ರಿಡ್. ನಾಟಿ ಮಾಡಿದ್ರೆ ಸಕ್ಸಸ್ ಆಗೋಕ್ಕಾಗಲ್ಲ ನೀವು ಫಸ್ಟ್ ಟೈಮು. ಆಮೇಲೆ ನಾಟಿ ಮಾಡಿ. ನಮ್ಮ ಭೂಮಿ ಕನ್ವರ್ಟ್ ಆದ್ಮೇಲೆ ಭೂಮಿ ಎಲ್ಲ ಜನ ಕನ್ವರ್ಟ್ ಆಗಬೇಕು. 10 ಗಿಡ ಆಯ್ತಾ? ನೀವು ಫಸ್ಟ್ ನಾಟಿ ಮಾಡಿದ್ರೆ ನಾಟಿ ತರಕಾರಿ ಯಾರು ತಗೊಳ್ಳಲ್ಲ, ಆ ಬೀಜ ತಗೊಳ್ಳಿ. ಸರ್ ತಗೊಳ್ಳಿ ನೆಕ್ಸ್ಟ್. ಲಾಸ್ಟ್ ಮೆಂತ್ಯ ಇಲ್ಲಿಗೆ ಲಾಸ್ಟು. ಈಗ ಆ ಕಡೆ ಇಟ್ಟಿದ್ದೀವಿ ಸರ್. ಆ ಬೀಜ ಇಲ್ಲಿ ಗೊಬ್ಬರ ಹಾಕ್ತಿದ್ರಲ್ಲ. ಹಾಂ ಬೀಟ್ರೋಟ್ ಒಂದೇ ಬೀಜ ಹಾಕಬೇಕು. ಒಂದು ಗುಂಡಿ ತೆಗೀರಿ. ಇದು ನೆಟ್ರಲ್ಲ, ಯಾವುದು ಗಿಡಕೋಸ್ ನೆಟ್ರಲ್ಲ, ಆ ಥರ 2 ಕೈಲಿ ತೆಗೀರಿ. 2 ನಿಮ್ಮ 4 ಬೆರಳು 1 ಅಡಿ ಮಧ್ಯ. ಹಾಂ ಅದಕ್ಕೊಂದು ಗೊಬ್ಬರ ಹಾಕಿ. ಗೊಬ್ಬರ ಹಾಕಿ. ಗೊಬ್ಬರ ಮಣ್ಣು ಮಿಕ್ಸ್ ಮಾಡಿ ಹಾಕ್ಬೇಕಾ? ಮಣ್ಣು ಮಿಕ್ಸ್ ಮಾಡಿ ಹಾಕ್ಬೇಕು. ಅಲ್ಲಿ ತೆಗೀರಿ ಸರ್, ಗುಂಡಿ ತೆಗ್ದ್ಬಿಡಿ. ಬೇಕಾಗುತ್ತೆ ಗುಂಡಿ ತೆಗೀರಿ. ಮುಚ್ಚಿ ಅದ ಸಪೋರ್ಟ್ ಆಗುತ್ತೆ ನೋಡಿ. ಇಲ್ಲಿ ಹಿಂಗೆ ಹಿಡ್ಕೊಂಡು ಹಿಂಗೆ ಊರಬೇಕು. ಓಕೆ ಹೆಚ್ಚಿಗೆ ಆಳನೂ ಹೋಗ್ಬಾರ್ದು, ಮೇಲೂ ಇರಬಾರ್ದು. ಬೀಜ ಹಾಕಿದ್ರೆ ಸರ್ ಅಲ್ಲಿ ನೋಡಿ ಹಿಂಗೆ ಒಂದು ಹಾಕಿದ್ರೆ ಈಗ ಬೀಜ. ಬೀಜ ಹಾಕ್ಬೇಕು. ನೋಡಿ ಹಿಂಗೆ ಹಿಡ್ಕೊಂಡು ಅವಾಗ ನೋಡಿ ಇದು ತಡೀತದೆ. ಹಾಂ ಒಳಕ್ಕೆ ಹೋಗಲ್ಲ, ಆಳಕ್ಕೆ ಹೋಗಲ್ಲ ಬೀಜ. ಸರಿ. ಮೇಲೂ ಬರಲ್ಲ. ಹಾಂ ಹಿಂಗೆ ಹಿಡ್ಕೊಂಡು ಹಿಂಗೆ ಹಾಕ್ಬೇಕು. ಬೀಟ್ರೂಟ್ ಅದು ಹಿಂಗೆ ಹಾಕೊಂಬನ್ನಿ 2 ಕಡೆಗೂ. ಬತ್ತನೆ ಇರೋವರೆಗೂ ಹಂಗೆ ಹಾಕೊಂಬನ್ನಿ. ಅವ್ರ ಕೈಗೆ ಒಂದು ಸ್ವಲ್ಪ ಕೊಡಿ. ಒಂದೊಂದೇ ಬೀಜ. ಎಲ್ಲ ಪ್ರತಿ ಸಲ ಹಾಕ್ಬೇಕಂತ? ಪ್ರತಿ ಸಾಲ ಅರ್ಥವಾಗ್ತಾ ಇದೆಯಾ? ಗೊಬ್ಬರ ಹಾಕೊಂಡು ಹೋಗ್ಬೇಕು. ಗೊಬ್ಬರ ಮಿಕ್ಸ್ ಮಾಡಿದ್ದಕ್ಕೆ ಹಾಕ್ಬೇಕು. ಸಿದ್ದರಾಮಯ್ಯ ಯಾವಾಗಲೂ 2,000 ಕೊಡೋಕ್ಕಾಗಲ್ಲ. ಸರ್ ನೋಡಿ ಸರ್, ಇನ್ನೊಂದ್ಸತಿ ತಿಳ್ಕೊಳ್ಳಿ ಸರ್. ಈಗ ಇಲ್ಲಿ ನೋಡಿ ಸರ್, ಈಗ ಇಲ್ಲಿಗೆ ಪಾಲಕ್ ಹಾಕಿದೀವಿ. ಪಾಲಕ್ಕಿನ ಮಧ್ಯಭಾಗಕ್ಕೆ ಬದನೆ ಹಾಕಬೇಕು. ಆ ಕಡೆ ಈ ಕಡೆ ಬೀಟ್ರೋಟ್. ಗೆಡ್ಡೆ ತರಕಾರಿ
ಪ್ರತಿ ಲೈನಿಗೂ ಮಧ್ಯಭಾಗಕ್ಕೆ ಬದನೆ, ಆ ಕಡೆ ಈ ಕಡೆ ಬೀಟ್ರೋಟ್. 4 ಬೆರಳು ಯೂಸ್ ಮಾಡೋದು. 15 ವರ್ಷ ಸ್ಟಡಿ ಮಾಡೋದು, 1 ವರ್ಷ 2 ವರ್ಷಕ್ಕೆಲ್ಲ ನೀವು ಒಂದು ಸಿಂಗಲ್ ಕೊಡ್ತಾ ಇದ್ದೀರಿ. ನಾವು ಮೊದಲು ಬೆಳೀತಾ ಇದ್ವಿ ಎಲ್ಲ. ನಾನು ಹೇಳೋದು ಈ ಮೆಥಡ್ ಮಾಡೋಕ್ಕೆ 15 ವರ್ಷ ನಾನು ಸ್ಟಡಿ ಮಾಡಿದ್ದೇನೆ. ಅದರಿಂದ ಪುಣ್ಯವಂತರ ಸರ್. ಮಧ್ಯದ ಬೆಳೆ ಮೆಣಸಿನಕಾಯಿ ಮತ್ತೆ ಎಲೆಕೋಸು. ಮೆಣಸಿನಕಾಯಿ ಸಾಂಬಾರಿ ಎಲೆಕೋಸು ಮತ್ತು ಮೆಣಸಿನಕಾಯಿ. ಅಲ್ಲೂ ಮೆಣಸಿನಕಾಯಿ ಬದನೆ ಮೆಣಸಿನಕಾಯಿ, ಗೆಡ್ಡೆಕೋಸು, ಎಲೆಕೋಸು, ಕೊತ್ತಂಬರಿಗೆ ಬೀಜ ತುಂಬ ಸಣ್ಣ ಇದೆ. ಬರ್ಬೇಕಾದ್ರೆ 1 ತಿಂಗಳು ಬೇಕು. ಅದಕ್ಕೆ ಸೊಸಿ ಮಾಡ್ತಾರೆ. ಆಮೇಲೆ ಚೆಂಡು ಎಲೆಗೋಸಲ್ಲ ಇನ್ನು ಉಳಿಕೆವೆಲ್ಲ ಬೀಜ ಸರ್. ಬೀಟ್ರೋಟ್ ಮಾಡಂಗಿಲ್ಲ ಸಸಿನ ಬೀಜ ಬರಲ್ಲ ಸರ್. ಈಗ ಈ ಬಿತ್ತನೆ ಮಾಡ್ತಾ ಇರೋರು ಇದಪ್ಪ ಸಾಕಾ? ಆಮೇಲೆ ಮಣ್ಣು ಮೇಲೆ ಹಾಕಕ್ ಹೋಗ್ಬೇಡಿ, ನಿಧಾನಕ್ಕೆ ಬಗ್ಗೆ ಹಾಕ್ರಿ. ಇಲ್ಲಿ ಮಿಡ್ಲಲ್ಲಿ ಒಂದು ಸ್ವಲ್ಪ ಮಿಡ್ಲಲ್ಲಿ ಒಂದು ಸ್ವಲ್ಪ ಹಾಕಿ ಸರ್. ಇಲ್ಲಿ ಮಿಡ್ಲಲ್ಲಿ ಸರ್ ಇದು ನಾಟಿದಾ? ಇರುವೆ ಬಂದಂಗೆ ಮಾಡಿ. ಹೈಬ್ರಿಡ್ ಸ್ಮೆಲ್ ಬರಲ್ಲ ನಿಮಗೆ. ಬೀಟ್ರೋಟ್ ಇಲ್ಲಿವರೆಗೆ ಹಾಕೊಂಡು ಹೋಗೋಣ. ಈಗ ಮೆಂತ್ಯ ಎಲ್ಲ ಮುಚ್ಕೊಂಡ್ ಬನ್ನಿ. ಗೊಬ್ಬರ ಹಾಕಿ ಇವೆಲ್ಲ ಮುಚ್ಬೋದು. ಸೈಡೆಲ್ಲ ಆಯ್ತಲ್ಲ, ಈಗ ಸೈಡ್ ಮಧ್ಯೆ ಆಯ್ತು. ಊಜಿ ಇದೆಯಾ ಸರ್? ಹಾಂ ಊಜಿ ಅಂತ ಗೊತ್ತಾಗಿಲ್ಲ. ನೀರು ಹಾಕ್ತೀವಲ್ಲ ಸರ್? ಸರ್ ಅಣ್ಣ ದಪ್ಪ ಮುಚ್ಚಬಾರ್ದು ಸ್ವಲ್ಪ ದಡಿಗಳು ಅಷ್ಟೇ. ಹೌದು ಸರ್. ಗೊತ್ತಾಯ್ತು. ಇದೆಯಲ್ಲ, ಇಲ್ಲ ಅಂದ್ರೆ ಇದು 6 ಅಡಿಗಿದೆ ಸರ್. ಇದು 100%. ಇದು 5 ಅಡಿಗೆ 6 ಅಡಿಗೆ 6 ಅಡಿ ಅಲ್ಲ ಇದು. ಕೈಯಲ್ಲಿ ಜಾಸ್ತಿ ಊರ್ಬೇಡ್ರಿ ಸರ್ ಇದು ಈ ಮಧ್ಯ ನಾನೀಗ ಅಡಿಕೆ ಸಾಲ್ ಮಧ್ಯದಲ್ಲಿ ಮಾಡ್ತಾ ಇದ್ದೀನಿ. ಮಾಡ್ಬೋದು. ದಯವಿಟ್ಟು ಮುಚ್ತಾ ಬನ್ನಿ. ಹಾಂ ಅಲ್ಲಲ್ಲೇ ತುಂಬ ಇದು ಮಾಡೋದು ಬೇಡ ಅಷ್ಟೇ. ನೀರು ಹಾಕೋದು ಜೀವಾಮೃತ ಆಗ್ತದ? ಅಲ್ಲಲ್ಲ, ಆ ಜೀವಾಮೃತ ಹಾಕ್ಬೇಕಾ ನೀರು ಸಾಕಾ ಅಂತ ಹಂಗೆ ಕೇಳ್ತೀನಿ. ಮಾಡ್ಕೊಂಡಿರಾ? ನಡ್ರಿ ಇಲ್ಲ ಬೇಡ, ನನ್ನ ಪ್ರಕಾರ ಬೇಡ. ನೀರಷ್ಟೇ ಹಾಕಿ, ಬೇರೆ ಕಚ್ಕೊಂಡ್ಮೇಲೆ ಹಾಕೋಣ. ಅಲ್ಲ ಈಗ ಅರ್ಜೆಂಟ್ ನೀವು ಹೇಳಿರಾ ಕಲ್ತ್ಕೊತೀವಿ ನಾವು. ಅದಕ್ಕೆ ಸೇರ್ಕೋಬೇಕು ನಾವು ಅಂತ ಹೇಳೋದು. ನೀಟಾಗಿ ಬೀಳು. ಅಲ್ಲ ಇದು ಹಾಕ್ರಿ ಮಾಮ ಮಧ್ಯಕ್ಕೆ ಹಿಂಗೆ. ಇದು ಡ್ರಿಪ್ಪಲ್ಲಿ ಹಾಕಿದ್ ನೀರೇ ಬೇಡ. ಇದು ಇವ್ರ ಮೆಥಡ್ ಏನು ಗೊತ್ತಾ? ಈಗ ಸೊಪ್ಪು, ನವಿಲುಕೋಸು, ಟೊಮೆಟೊ, ಬದನೆ ಎಲ್ಲ ಬರ್ತವೆ. ಅಲ್ಲಿ ಒಂದು 150 kg ಅವರೇಜ್ ಸೊಪ್ಪಿಂದ ಹಿಡಿದು, ಟೊಮೆಟೊಯಿಂದ ಹಿಡಿದು, ನವಿಲುಕೋಸಿಂದ ಹಿಡಿದು, ಬೀಟ್ರೋಟಿಂದ ಹಿಡಿದು ಒಂದು ಬೆಡ್ಡಲ್ಲಿ ಒಂದು ಸರಿ ಕಟಾವು ಮಾಡಿದ್ರೆ 100 kg ಇಲ್ಲ ಒಂದು 50 kg ಕುಯ್ಬೋದು. 50 kg ಬೆಲೆ ಎಷ್ಟು ಅವರೇಜ್ ಎಲ್ಲ ಐಟಮ್ಗೂ ಹೋಗುತ್ತೆ ಅಂತ.